ಅಲ್ಲ ಇವಾಗ ಹೊಲದ್ದು ಹೆಂಗೆ ಮಾಡ್ತೀರಾ? ಅವರು ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ. ಬಿಡಲ್ಲ ಅಂದರೆ ಬಿಡು, ಇನ್ನೇನು ಮಾಡೋಕ್ಕಾಗುತ್ತೆ. ನಾವಿನ್ನೇನು ಕೊಡ್ರಿ ಅಂತ ಹೇಳಿ ಹೋಗಿ ಅವ್ರ ಕಾಲು ಇಟ್ಕೊಂಬಕ್ಕಾಗುತ್ತಾ? ಕೈ ಬಿಟ್ಟಾಗ ಸುಮ್ಮನಾಗದ ಅಷ್ಟೇ. ಅದೇ ಹೆಸ್ರಿಗಾಗಿದ್ರತ್ಲ ಸುಮ್ಮನೆ ಮಾರಿಬಿಡ್ತಿದ್ವಮ್ಮ. ಮಾರಿದ್ರೆ ಆ ಸಮಸ್ಯೆನೂ ಇರ್ತಿರಲ್ಲ ಅತ್ಲಾಗೆ ಇರೋರು ಕೇಳ್ಕೊಂಬರು. ಇದೊಳ್ಳೆ ಸಮಸ್ಯೆ ಆಯ್ತಲ್ಲಪ್ಪ ನಮ್ದು ಅಮ್ಮಂಗೆ ಆಗ್ತೈತಿ. ಮಾರಿದ್ರೆ ಯಾವ ಸಮಸ್ಯೆನೂ ಇರ್ತಿರ್ಲಿಲ್ಲಪ್ಪ. ಏನು ಮಾಡೋದು, ಇದೊಳ್ಳೆ ನಮ್ಮ ಸಮಸ್ಯೆ ಆಯ್ತಲ್ಲಪ್ಪ. ಅಯ್ಯೋ ಹೋಗತ್ಲಾಗೆ ಇದೊಂದು ನಾವು ತಪ್ಪಿಗೆ ಸಿಕ್ಕಾಕಬಿಟ್ವಿ. ಆ ಮೀನ ಒಬ್ಳು ಸೈನ್ ಹಾಕ್ಬಿಟ್ರಿ ಇನ್ಯಾವುದು ಸಮಸ್ಯೆ ಇರಲ್ಲ ಬಿಡು. ಮಾರವಲ್ಲ ತಾನೆ, ಏನಿದ್ರೆ ಏನಕ್ಕೆ ಬಂದಂಗೆ. ಅದೇ ತೋಟ ಇದ್ರೆ ಜಾಸ್ತಿ ಹೋಗುತ್ತೆ ಅಂತ ಅಲ್ವೇ? ಹೆಂಗೆ ಮಾಡಿದ್ದೀವಿ ತೋಟನ, ಸ್ವಲ್ಪ ಲಕ್ಷಗಟ್ಟಲೆ ಜಾಸ್ತಿ ಹೋಗುತ್ತೆ ತೋಟ. ಅಡಿಕೆ ತೋಟ ಅಂದರೆ ಏನಂದ್ರೂ ಒಂದು 20-30-40 ಲಕ್ಷಕ್ಕೆ ಹೋಗುತ್ತೆ ಅನಿಸುತ್ತೆ. ಅದು ಬೇರೆ ಚೆನ್ನಾಗಿದೆಯಲ್ಲ ನಮ್ಮ ತೋಟ, ಅದಕ್ಕೆ ಚೆನ್ನಾಗಿ ಹೋಗುತ್ತೆ ಅನಿಸುತ್ತೆ ಕಣ್ರಿ. ಅಡಿಕೆ ತೋಟ ಇದ್ದಿದ್ರೆ ಚೆನ್ನಾಗಿ ಸೇಲ್ ಆಗೋದು. ಏನು ಮಾಡೋದು, ಇವು ನೋಡಿದ್ರೆ ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ. ಏನು ಸೌಮ್ಯಕ್ಕ, ಆಯ್ತಾ ಊಟ? ಇದ್ಯಾಕಿದು ಹಿಂಗೆ ಕಣ್ಣು ಹೊಡಿತಾ ಇರೋದವಳಿಗೆ? ಹಂಗೆ ನಾನು ದೃಷ್ಟಿ ಅಬ್ಸರ್ವ್ ಮಾಡಿದೆ. ಏನು ಕಣ್ಣು ಹೊಡಿತಾ ಇರೋದು ನೋಡು. ಅಬ್ಬಾ 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 ಅಬ್ಬ ಅಲ್ಲ, ಅವಳು ನೋಡಿ ಯಾಕೆ ಕಣ್ಣು ಹೊಡಿತಾ ಇದ್ದಾನೆ ಇವನು? ಏನೋ ಐತೆ ಇವರಿಬ್ರು ಮಧ್ಯ. ನಿಜ ಏನೋ ಐತೆ. ಏನೇ ಸುಸು, ಈಗ ನಗ್ತಾ ಬರ್ತಾ ಇದೆಯಾ? ಆವಾಗಲೇ ಡಲ್ಲಾಗಿದ್ದೆ, ಸುಂದ್ರ ಇಲ್ವಾ ಅಂತ. ಈಗ ನಗ್ತಾ ಬರ್ತಾ ಇದೆಯಾ ಯಾಕನೋ ಇಷ್ಟೊಂದು ಸ್ಮೈಲ್ ಮಾಡಿಕೊಂಡು? ಯಾಕೆ ಸುಂದ್ರ ಬಂದಿದ್ದಷ್ಟೇನು ಖುಷಿ ಆಯ್ತಾ? ನಮ್ಮ ಹತ್ರನೇ ಮಾತಾಡಂಥದ್ದೇನೈತೆ? ಅವನ ಹತ್ರನೇ ಮಾತಾಡ್ಬೇಕಾ? ಸುಂದ್ರನ ಹತ್ರ ಮಾತಾಡಬೇಕು ಅಂದಲ್ಲ, ಏನು ಮಾತಾಡ್ಬೇಕಮ್ಮ ಅಂಥದ್ದು? ಏನಿಲ್ಲ, ಅವನಿದ್ರೆ ಸ್ವಲ್ಪ ತಮಾಷೆ ಜಾಸ್ತಿ ಮಾಡ್ತಾನಲ್ಲ ಸುಂದ್ರ, ಅದಕ್ಕೇನೆ. ಸ್ವಲ್ಪ ತಮಾಷೆ ಜಾಸ್ತಿ. ಇನ್ನೊಂದು ಸ್ವಲ್ಪ ಸೀರಿಯಸ್ ಆಗಿರ್ತೀರ, ಆದರೆ ಸ್ವಲ್ಪ ತಮಾಷೆಗೆ ಫ್ರೆಂಡ್ಲಿ ಆಗಿ ಕಾಮಿಡಿ ಥರ ಮಾತಾಡ್ತಾನಲ್ಲ, ಅದಕ್ಕೆ ತುಂಬ ಇಷ್ಟ ಅಷ್ಟೇ. ಬೇರೆ ಯಾವ ಕಾರಣನೂ ಇಲ್ಲ. ಓ ಹೌದಾ? ಹಂಗೆ. ಹೌದು ಹೌದು, ಕಣ್ಣೇ ಅಬ್ಸರ್ವ್ ಮಾಡಬೇಕು. ಕಣ್ಣು ಹೊಡಿಯೋದು ನೋಡು, ಏನು ನನಗೆ ಗೊತ್ತಾಗೋದಿಲ್ಲ ಅಂತ ಅಂದ್ಕೊಂಡು ಅವಳಿಗೆ ಕಣ್ಣು ಹೊಡಿತಾ ಇದೆಯಾ? ಅವಳು ಬಂದಿದ್ದ ತಕ್ಷಣ ಕಣ್ಣು ಮಿಟುಕ್ಸ್ತೀಯ. ಕಣ್ಣು ಬೇರೆ ಹೊಡಿಯೋದು ಕಲ್ತಿದ್ಯಾ ನನ್ನ ಮಗನೇ? ಅಲ್ಲಿಗೆ ಎಣ್ಣೆ ಹಚ್ಕೊಳ್ರಿ, ನಿಮಗೆ ಕಣ್ಣು ಉರಿತಾವೆ ಅನಿಸುತ್ತೆ, ಅದಕ್ಕೆ ನಾವು ಕಣ್ಣು ಪಿಳಿ 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 ಅಂತವೆ. ಹಂಗೇನಿಲ್ಲ ಸೌಮ್ಯ. ಸ್ವಲ್ಪ ಹೀಟಲ್ಲ, ನಾನು ಡ್ರೈವಿಂಗ್ ಹೋಗ್ತೀನಲ್ಲ, ಕಣ್ಣು ಅದು ಹಂಗೆ ಸ್ವಲ್ಪ ಮ್ಯಾಕೋ ಕೆಳಗು ಆಡುತ್ತೆ. ಹೌದಾ? ಸರಿ ಆಯ್ತು ಹಂಗಾದ್ರೆ. ಸುಸು ಬಾರೆ ಕೂತ್ಕೋ, ಟೀ ಮಾಡ್ಕೊ ಬರ್ತೀನಿ. ಹೋಗು ಟೀ ಮಾಡೋಗು. ಸ್ಟ್ರಾಂಗಾಗಿ ಒಂದು ಲೋಟ ಇಬ್ಬರಿಗೂ ಕಾಫಿ ಮಾಡು. ಸರಿ ಮಾಡ್ತೀನಿ, ಕೂತ್ಕೊಳ್ಳಿ. ಏನು ಮಾತಾಡ್ತಾರೆ ಕೇಳಿಸ್ಕೊಂಬನ. ನಾನು ಅಡುಗೆ ಮನೆಗೆ ಹೋಗಿದ್ದೀನಿ ಅಂತ ಮಾತಾಡ್ತಾರೆ. ಅದಕ್ಕೆ ನಾನು ಮಾತಾಡೋಕ್ಕಂತಲೇ ನೋಡ್ತಾ ಇದ್ದಾನೆ. ಇವ ಸೌಮ್ಯ ಕೈತೆ ಕಣ್ಣು ಹೊಡಿತಾ ಇದ್ದೆಲ್ಲ ಗೊತ್ತಾಗಲ್ವಾ? ಅವಕ್ಕ ನೋಡಿ ಯಾಕೆ ಕಣ್ಣು ಮಿಟುಕ್ಸ್ತೀಯ ಅಂತ ಕೇಳ್ತೈತೆ. ಕಣ್ಣು ಹೊಡಿಬೇಡ ಅಂತ ಹೇಳಿದ್ರೆ ಗೊತ್ತಾಗಲ್ವಾ? ಏನು ಕಣ್ಣು ಹೊಡಿದ್ರೇನಾ? ಅಯ್ಯೋ ನೀನು ನನ್ನ ಲವ್ ಮಾಡ್ತಾ ಇದೆಯಾ, ನೀನು ನನ್ನ ಪ್ರೀತಿ ಮಾಡ್ತಾ ಇದೆಯಾ ಅಂತ ಗೊತ್ತಾಗೋದು, ಏನು ಕಣ್ಣು ಹೊಡಿದ್ರೇನಾ ಗೊತ್ತಾಗೋದು? ಹಂಗಲ್ಲ, ಏನೋ ನೀನು ನೋಡಿದ ತಕ್ಷಣ ಹಾಗೆ ಕಣ್ಣು ಅದು ನನಗೆ ಎಲ್ಲೋ ಫ್ಲ್ಯಾಶ್ ಆಗಿಬಿಡುತ್ತೆ. ಅದು ನನಗೆ ಹೊಡಿಬಾರ್ದು ಅಂತ ಅನ್ಸಿದ್ರು ಆಲೆ ನನ್ನ ಮೈಂಡ್ ಕೇಳಲ್ಲ. ಅದು ಆಲೆ ನೀನು ನೋಡಿದ ತಕ್ಷಣ ಅದು ಆಲೆನೇ ನನ್ನ ಮೈಂಡಿಗೆ ಹೋಗ್ಬಿಡುತ್ತೆ, ಈ ರೀತಿ ಮಾಡಬೇಕು, ಈ ರೀತಿ ಆಗಲೇಬೇಕು ಅಂತ. ಸಡನ್ನಾಗಿ ಅದು ಹೆಂಗೆ ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ. ಆಟೋಮೆಟಿಕ್ ಆಗಿಬಿಟ್ಟಿದೆ ಅದು. ಆಟೋಮೆಟಿಕ್ ಅಂತ ಹೇಳ್ತಾ ಇದೆಯಾ? ಯಪ್ಪ ಅಲ್ಲ, ಆಟೋಮೆಟಿಕ್ ಅಂತ ಹೇಳ್ತಾ ಇದೆಯಾ? ನಾನು ನೋಡಿದ ತಕ್ಷಣ ಆಟೋಮೆಟಿಕ್ ಅದೇ ಆಗ್ಬಿಡುತ್ತಾ? ಆಟೋಮೆಟಿಕ್ಕಾಗಿ ಅದೇನೆ ನೀನು ನೋಡಿದ ತಕ್ಷಣ ನನ್ನ ಹುಡುಗಿ ಬಂದು ಅಂತ ಹೇಳಿ ಅದು ಕಣ್ಣು ಹೊಡೆದ್ಬಿಡುತ್ತೆ. ಸ್ವಿಚ್ ಆಗಿದ್ದ ತಕ್ಷಣ ಹೆಂಗೆ ಲೈಟ್ ಆನ್ ಆಗುತ್ತೋ ಹಂಗೆ ನೀನು ನೋಡಿದ ತಕ್ಷಣ ನನ್ನ ಕಣ್ಣು ಹಂಗೆ ಆ್ಯಕ್ಷನ್ ಮಾಡಿಬಿಡುತ್ತೆ. ಅದೊಂಥರ ಹೆಂಗೆ ಅಂದರೆ ಆಟೋಮೆಟಿಕ್ಕಾಗಿ ಆ್ಯಕ್ಷನ್ ಮಾಡಿಬಿಡುತ್ತೆ. ನಾನು ಮಾಡಬೇಕು ಅಂತ ಮಾಡಲ್ಲ, ಅದೇ ಆಗಿಬಿಡುತ್ತೆ ಆ ಥರ ನಾನು. ಅಯ್ಯೋ ನೀನು ಹೇಳೋಗಿರಲಿಲ್ಲ, ನನಗೆ ಎಷ್ಟು ಬೇಜಾರಾಯಿತು ಗೊತ್ತಾ? ನಾನು ಸೌಮ್ಯಕ್ಕೂ ಎಷ್ಟು ಸತಿ ಕೇಳಿದೆ, ಸುಂದರ ಬರಲಿಲ್ವಾ, ಇನ್ನೂ ಸುಂದರ ಬರಲಿಲ್ವಾ ಅಂತ ಹೇಳಿ ಎಷ್ಟು ಸತಿ ಕೇಳಿದೆ. ಬೇಜಾರಾಗೋದು. ಬಾ ಫಸ್ಟ್ ಮನೆಗ. ಓಕೆ ಡಿಯರ್, ಓಕೆ ಕಾಫಿ ಕುಡಿದು ಹೋಗ್ಬಿಡೋಣ, ಸರಿನಾ? ಕಾಫಿ ಕುಡಿ, ಕಾಫಿ. ಏನೋ ಐತಿ ಇವರೊಬ್ಬರು ಮಧ್ಯೆ ಅದಕ್ಕೆ ಹೆಂಗೆ ಮಾತಾಡ್ತಾ ಇದ್ದಾರೆ. ರಂಕ್ಲಿ ಅದಕ್ಕೆ ಇಲ್ಲ ಮಾತಾಕ್ ಬತ್ತಿದ್ಲು ಅನ್ಸುತ್ತೆ 24 ಗಂಟೆ ಮಾತಾಡೋದು ನೋಡಿ. ಹಂಗೆ ಹೆಂಗೆ ಮಾತಾಡ್ತಾಳೆ. ಅಲ್ಲಿ ಅವ್ರ ಮನೆಯಾಗ ಬಿದ್ದಿದ್ರಲ್ಲ, ಅವಾಗ ನನಗೆ ಚಳ್ಳೆ ಹಣ್ಣು ತಿನ್ನಿಸ್ಬಿಟ್ರು. ಈಗ ನೋಡಿ ಮಾತಾಡೋದ. ಓಹೋ ಭಾರಿ ಇದ್ದಾರೆ ಇವರು, ಭಾರಿ ಇದ್ದಾರೆ. ಯಪ್ಪ. ಈ ಗುಡಿಯ ದೇವಿ ನೀನು, ಈ ತನುವ ಪ್ರಾಣ ನೀನು,
ನನ್ನಲ್ಲಿ ಕೋಪವೇ ನಿನಗೆ ಬೇಡವೇ ನಿನ್ನ ಮನಸ್ಸು ನಾನು ಬಲ್ಲೆ ನಿನ್ನ ವಿಷಯವೆಲ್ಲ ಬಲ್ಲೆ ನೀ ಏನೇ ಹೇಳಿದರು. ಅಯ್ಯೋ ತೆಗೆದ್ಲಾಗೆ ಅದೆಂತ ಹಾಡು ಹೇಳ್ತೀಯ, ನಾನೇನು ಬೇಜಾರಾಗಿದ್ದೀನ? ನಾನು ನಿನ್ನೆ ನೋಡಬೇಕು ಅಂತ ನಿನ್ನ ರಸಿ ಬಂದಿದ್ದೀನಿ. ಅಲ್ಲ ಯಾವುದೋ ಒಂದು ರೊಮ್ಯಾಂಟಕ್ ಇರೋದು ಹಾಡು ಹೇಳೋದು ಬಿಟ್ಟು ಈಗ ಯಾವುದೋ ಹೇಳ್ತಾ ಇದೀಯ. ತೈ ಅದೇನು ಚೆನ್ನಾಗಿಲ್ಲಪ್ಪ, ಬೇರೆದೇ ಹೇಳು. ಯಾವುದೋ ರೊಮ್ಯಾಂಟಿಕ್ ಆಗಿರಬೇಕು. ಹೆಂಗೆ ಹೇಳು? ರೊಮ್ಯಾಂಟಿಕ್. ತಡ್ಕೋಬೇಕು, ಆಮೇಲೆ ಹಿಡ್ಕೋಬೇಕು, ಮೊದಲು ಮಕ್ಕಳಾಗಬೇಕು, ಆಮೇಲೆ ಮದುವೆ ಆಗಬೇಕು. ಹಿತ್ತಲಕ್ಕ ಕರಿಬೇಡ ಮಾವ, ಬಲು ನಾಚಿಕೆಯಾಗುತ್ತೈತಿ. ಮೊದಲು ಮಕ್ಕಳಾಗಬೇಕು, ಆಮೇಲೆ ಮದುವೆ ಆಗಬೇಕು. ಸರಿಯಾಗೈತಿ. ಮೊದಲು ಮಕ್ಳಾಗಬೇಕಂತೆ, ಆಮೇಲೆ ಮದುವೆ ಆಗ್ಬೇಕಂತೆ. ಯಾರ ನಕ್ಕರಪ್ಪ. ಸುಮ್ಮನೆ ಯಾತ್ರ ಆಡಂತ ಹೇಳ್ತೀಯ. ಯಾರ ನಮ್ಮನ್ನು ಮಕ್ಕೋಗ್ತಾರು. ಇಂಥ ಹಾಡು ಯಾತಕ್ಕೆ ಕೇಳ್ತಿ? ಅವನ ಮೇ ಚೆನ್ನಾಗಿರೋದು ಹೇಳು. ರೊಮ್ಯಾಂಟಿಕ್ ಆಗಿರೋದು. ಕಣ್ಣು ಕುಕ್ಕುವ ಬೆಚ್ಚಿ ಬೀಳುವ ಅಂದವಾದ ಹೆಣ್ಣು, ರುಚಿಯ ಬಾಯಿ ಚಪ್ಪರಿಸೋ ಸಿಹಿಯಾದ ಹೆಣ್ಣು, ಬರಿ ತಿಂದು ತೆಗೆದರು ಬಯಕೆ ತೀರದ ಪಂಚಾಮೃತ ಇವಳು. ಅಮ್ಮಮ್ಮಮ್ಮಮ್ಮ ನೀ ಸಿಂಗಾರಮ್ಮಮ್ಮ, ಅಮ್ಮಮ್ಮಮ್ಮಮ್ಮ ನೀ ಬಂಗಾರಮ್ಮಮ್ಮ, ಅಮ್ಮಮ್ಮಮ್ಮಮ್ಮ ನೀ ಸುಸ್ಸಮ್ಮ. ಅಂಗೈಲಿ ನಿನ್ನ ಕೂಡಾಕಿ, ಕಣ್ಣಲ್ಲೇ ನಿನ್ನ ಕಟ್ಟಾಕಿ, ಅಮ್ಮಮ್ಮ ಅಮ್ಮಮ್ಮ ಅಮ್ಮಮ್ಮಮ್ಮಮ್ಮ ನೀ ಸಿಂಗಾರಮ್ಮಮ್ಮ. ಅದಲ್ಲೇ ನಿನ್ನ ಗಂಟಾಕಿ, ಎದೆಯಲ್ಲಿ ಒಡೆದೆ ಪಟ್ಟಾಕಿ, ಅಮ್ಮಮ್ಮ ಅಮ್ಮಮ್ಮ. ಗಿಳಿಯು ಕಚ್ಚದ ಅಳಿಯು ಮುಟ್ಟದ ರುಚಿಯಾದ ಹೆಣ್ಣು, ಮರದ ಕೊಂಬೆಯಲ್ಲಿ ತೂಗಾಡುವ ನನ್ನ ಹೆಣ್ಣು ನೀನು, ಭಯ ತಿಂದು ತೆಗೆದರು ಆಸೆ ತೀರದ ಪಂಚಾಮೃತ ಇವಳು. ಭಾಳ ಚೆನ್ನಾಗೈತೆ ಈ ಸಾಂಗ್ ಅಂತೂ. ಫುಲ್ಲು ರೊಮ್ಯಾಂಟಿಕ್ ಆಗೈತೆ, ಭಾಳ ಚೆನ್ನಾಗೈತೆ. ಇದರಲ್ಲಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ಗೊತ್ತಾ? ಭಾಳ ಚೆನ್ನಾಗಿ ಮಾಡಿದ್ದಾರೆ ಗೊತ್ತಾ? ಅದು ನೋಡ್ತಾ ಇರಬೇಕು. ನಾವು ಇಬ್ಬರೇ ಇದ್ದಾಗ ಆ ಸಾಂಗ್ ನೋಡಬೇಕು. ಭಾಳ ಚೆನ್ನಾಗೈತೆ ಆ ಸಾಂಗ್ ಅಲ್ವಾ? ನಾನೇ ಸರಿಯಾಗಿ ಹೋಲ್ಸಿದ್ಯಾ. ಅಮ್ಮಮ್ಮಮ್ಮಮ್ಮಮ್ಮ ನೀ ಸಿಂಗಾರಮ್ಮಮ್ಮ. ಭಾಳ ಚೆನ್ನಾಗೈತಿ ಸಾಂಗು. ಇಷ್ಟ ಆಯ್ತಾ? ಸೂಪರ್. ರವಿಚಂದ್ರನ್ ಕ್ರೇಜಿಂಗ್ ಸ್ಟಾರ್ ರವಿಚಂದ್ರನ್ ನಾನು. ರಸಿಕ, ಫುಲ್ ರಸಿಕ ನೀನು. ಹೌದು. ನನಗೆ ಸೂಪರಾಗಿರ್ತಾ ಗೊತ್ತಾ ಅವರ ಹಾಡು. ಎಷ್ಟು ರೊಮ್ಯಾಂಟಿಕ್ ಆಗಿ, ಎಷ್ಟು ಚೆನ್ನಾಗಿ, ಹಿಂಗೆ ಒಂದು ಹೆಣ್ಣನ್ನು ಎಷ್ಟು ಚೆನ್ನಾಗಿ ವರ್ಣಿಸ್ತಾ, ಆ ಥರ ನನಗೆ ಸಾಂಗು ಇಷ್ಟ. ನಾನು ಕ್ರೇಜಿಂಗ್ ಸ್ಟಾರ್ ರವಿಚಂದ್ರನ್ ಗೊತ್ತಾ? ಅವ್ರ ಸಾಂಗು ತುಂಬ ಚೆನ್ನಾಗಿರ್ತವೆ, ತುಂಬ ರೊಮ್ಯಾಂಟಿಕ್ ಆಗಿರ್ತವೆ. ಸಾಂಗು ಎಷ್ಟು ಚೆನ್ನಾಗಿ ಅರ್ಥಪೂರ್ಣವಾಗಿರ್ತವೆ. ಈ ಸಾಂಗ್ ಎಷ್ಟು ಚೆನ್ನಾಗೈತೆ, ಒಂದು ಹೆಣ್ಣನ್ನು ಯಾವ ರೀತಿ ವರ್ಣಿಸಿದ್ದಾರೆ ಗೊತ್ತಾ ಅಲ್ವಾ? ನನಗೆ ತುಂಬ ಇಷ್ಟ. ತಿರ್ಗಾ ಯಾವ್ಯಾವ ಮಾಡಿ ಎಷ್ಟು ಚೆನ್ನಾಗಿದ್ದಾವೆ ಗೊತ್ತಾ? ಭಾಳ ಚೆನ್ನಾಗಿದ್ದಾವೆ ಅವರ ಸಾಂಗು, ಫಿಲಮು. ನನಗೆ ತುಂಬ ಇಷ್ಟ. ನಾನು ರವಿಚಂದ್ರನ್ ಫ್ಯಾನೇನೆ, ಕ್ರೇಜಿಂಗ್ ಸ್ಟಾರ್ ರವಿಚಂದ್ರನ್ ಫ್ಯಾನ್ ನಾನು. ಹಾಗೆ ನೀನು ಅದೇ ಥರ ಅಂತ ಹೇಳ್ತಾ ಇದೆಯಾ? ನನಗಂತೂ ತುಂಬ ಖುಷಿ ಆಗೈತೆ, ತುಂಬ ಇಷ್ಟ ಆಯ್ತಪ್ಪ ಹಾಡಂತೂ. ಹಾಗೇನೆ ನಾನು ಸ್ವಲ್ಪ ಆ ಥರನೇ ನಾನು ರೊಮ್ಯಾಂಟಿಕ್ ಆಗಿರ್ತೀನಿ. ರಸಿಕಾ ಸುಂದರ ರಸಿಕಾ. ಇವರಿಬ್ಬರು ಮನೆ ಏನೋ ಐತೆ. ಕಂಡಿಡಿಬೇಕು. ಇಷ್ಟೊಂದೆಲ್ಲ ಮಾತಾಡ್ತಾ ಇದ್ದಾರೆ, ಇಷ್ಟೊಂದೆಲ್ಲ ಮಾಡ್ತಾ ಇದ್ದಾರೆ ಅಂದರೆ ರೆಡ್ ಹ್ಯಾಂಡ್ ಆಗಿಡಬೇಕೇನು ಇವ್ರನ್ನ? ಇವರಿಬ್ಬರ ಮಧ್ಯೆ ಏನೋ ನಡೀತಾ ಐತೆ. ಇರಲಿ ನನಗೆ ಗೊತ್ತಾಯಿತು. ನಮ್ಮ ಸುಂದರ ಹೇಗಂದರೆ ಸ್ವಲ್ಪ ಹೆಂಗಂದರೆ ಕ್ರೇಜಿಂಗ್ ಸ್ಟಾರ್ ರವಿಚಂದ್ರನ್ ಸರ್ ಇದ್ದಾರಲ್ಲ, ಹಾಗೆ ಇವರೊಂದು ಸ್ವಲ್ಪ ಅದೇ ಥರ ಫುಲ್ ರೊಮ್ಯಾಂಟಿಕ್ ರಸಿಕಾ ಅಂತಾರ. ನನಗೆ ಎಷ್ಟು ಚೆನ್ನಾಗಿ ಓಡಿಸಿದ್ರು ನೋಡಿ ಹಾಡಲ್ಲಿ. ಈ ರೀತಿ ಯಾರಿಗಾದ್ರೂ ಒಂದು ಹೆಣ್ಣನ್ನು ವರ್ಣಿಸೋಕ್ಕಾಗುತ್ತಾ? ಎಷ್ಟು ಚೆನ್ನಾಗೈತೆ ಈ ಸಾಂಗು. ಕೇಳ್ತಾ ಇರಬೇಕು, ನೋಡ್ತಾ ಇರಬೇಕು. ಇಷ್ಟು ಚೆನ್ನಾಗಿರುತ್ತೆ ಅವರ ಸಾಂಗೇ ಒಂಥರ. ಅವ್ರ ಸಾಂಗಿಗೆ ಬೇರೆ ಯಾವ ಇಷ್ಟು ಸಾಟಿನೇ ಆಗಲ್ಲ. ಅಷ್ಟು ಚೆನ್ನಾಗಿರ್ತವೆ, ಭಾಳ ಚೆನ್ನಾಗಿರ್ತವೆ ಸಾಂಗಂತೂ. ತುಂಬ ರೊಮ್ಯಾಂಟಿಕ್ಕಾಗಿ ಚೆನ್ನಾಗಿರ್ತವೆ. ನಮ್ಮ ಸುಂದರ ಒಂಥರ ರಸಿಕಾನೇ. ಹೇಳ್ಬೇಕಂದ್ರೆ ರಸಿಕಾನೇ.
ನೋಡ್ತಾ ಇರ್ರಿ ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.